ಸಿದ್ದರಾಮಯ್ಯನವರ ನಿವಾಸಕ್ಕೆ ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ. ಸಿದ್ದರಾಮಯ್ಯನವರಿಗೆ ಬಜೆಟ್ ಪ್ರತಿಯನ್ನ ಅಧಿಕೃತವಾಗಿ ಹಸ್ತಾಂತರ ಮಾಡುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವರು ಈ ಬಜೆಟ್ ಪ್ರತಿ ಆಲ್ರೆಡಿ ರೆಡಿ ಆಗಿರುತ್ತೆ. ಇವತ್ತು ಅದು ಪ್ರಿಂಟೆಡ್ ಕಾಪಿಯನ್ನು ಸಿದ್ದರಾಮಯ್ಯನವರಿಗೆ ತಲುಪಿಸುವಂಥದ್ದು. ಸಿದ್ದರಾಮಯ್ಯನವರು ಪ್ರತಿ ಬಾರಿ ಬಜೆಟ್ ಮಂಡನೆಗೆ ಒಂದು ವಾರ ಮುಂಚಿತವಾಗಿಯೇ ಬಜೆಟನ್ನು ಓದಿಸ್ಕೊಳ್ತಾರೆ. ಪೂರ್ತಿಯಾಗಿ ಆ ಇಡೀ ಬಜೆಟ್ ಪ್ರತಿಯನ್ನು ಓದಿಸ್ತಾರೆ. ಅದರಲ್ಲಿರುವಂತಹ ಕರೆಕ್ಷನ್ಸು ಇವೆಲ್ಲವೂ ಕೂಡ ಪ್ರತಿಯೊಂದನ್ನು ಕೂಡ ಮಾಡ್ತಾ ಬರ್ತಾರೆ. ಹಾಗಾಗಿ ಬಜೆಟ್ ಪ್ರತಿ ಈಗಾಗಲೇ ರೆಡಿಯಾಗಿದೆ. ಆ ಪ್ರತಿಯನ್ನು ಈಗ ಸಿದ್ದರಾಮಯ್ಯನವರಿಗೆ ತಲುಪಿಸಿದ್ದಾರೆ. ಸಿಎಂ ನಿವಾಸಕ್ಕೆ ಆಗಮಿಸಿರ್ತಕ್ಕಂಥ ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಮುಖ್ಯಮಂತ್ರಿಯವರಿಗೆ ಬಜೆಟ್ ಪ್ರತಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಬಜೆಟ್ ಪ್ರತಿ ಇರತಕ್ಕಂತಹ ಬ್ರೀಫ್ ಕೇಸು ಅದನ್ನು ತೆಗೆದುಕೊಂಡು ಬಂದು ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು 10:15ಕ್ಕೆ ಸರಿಯಾಗಿ ಇವತ್ತು ಬಜೆಟ್ ಮಂಡನೆ ಮಾಡ್ತಾರೆ. ಈ ಬ್ರೀಫ್ ಕೇಸ್ ಈಗ ಅಧಿಕಾರಿಗಳ ಕೈಯಿಂದ ಅದು ಸಿದ್ದರಾಮಯ್ಯನವರ ಕೈಗೆ ಹಸ್ತಾಂತರ ಆಗುವಂಥದ್ದು. ಸಿದ್ದರಾಮಯ್ಯನವರು ಬಜೆಟ್ಗೆ ಈಗ ಕಾವೇರಿ ನಿವಾಸದಿಂದ ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೆ. ಅಲ್ಲಿ ಕ್ಯಾಬಿನೆಟ್ ಅಪ್ರೂವಲನ್ನು ತೆಗೆದುಕೊಳ್ತಾರೆ. ತಮ್ಮ ಬಜೆಟ್ಗೆ ಕ್ಯಾಬಿನೆಟ್ ಅಪ್ರೂವಲನ್ನು ತೆಗೆದುಕೊಂಡು ಯಾವುದೇ ಹಣಕಾಸು ಸಚಿವರಿಗೂ ಕೂಡ ಬಜೆಟ್ ಮಂಡನೆ ಅನ್ನುವಂಥದ್ದು ಒಂದು ರೀತಿಯಾದಂತಹ ಸಂಭ್ರಮದ ದಿನ, ಹಬ್ಬದ ದಿನದ ರೀತಿಯಲ್ಲಿ ಇಡೀ ರಾಜ್ಯಕ್ಕೆ ನಾನು ಏನು ಕೊಡ್ತಾ ಇದ್ದೀನಿ, ಅಂದರೆ ನನ್ನ ಸರ್ಕಾರ ಏನು ಕೊಡ್ತಾ ಇದೆ, ನಾನು ಯಾವ ರೀತಿಯಾಗಿ ರಾಜ್ಯದ ಆರ್ಥಿಕತೆಯನ್ನು ನಾನು ನಿಭಾಯಿಸುವುದಕ್ಕೆ ಹೊರಟಿದ್ದೀನಿ ಅನ್ನೋದನ್ನು ತೋರಿಸುವಂತಹ ಒಂದು ಅವಕಾಶ. ಹೀಗಾಗಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ವಿಧಾನಸೌಧವು ಕೂಡ ಬಹಳ ಹೂವುಗಳಿಂದ ಅಲಂಕೃತವಾಗಿ ಸಿದ್ದರಾಮಯ್ಯನವ್ರನ್ನ ಸ್ವಾಗತಿಸುವುದಕ್ಕಾಗಿ 2026-27ನೇ ಸಾಲಿನ ಆಯವ್ಯಯ ಮಂಡನೆಯ ಸಂದರ್ಭದಲ್ಲಿ ಇದೇ ಚೆಂಡು ಹೂವುಗಳಿಂದ ಅಲಂಕರಿಸಿದ್ದಾರೆ. ಇದೇ ಚೆಂಡು ಹೂವುಗಳು 2023ರಲ್ಲಿ ಕಾಂಗ್ರೆಸ್ ನಾಯಕರುಗಳ ಕಿವಿಗಳ ಮೇಲೂ ಕೂಡ ಇತ್ತು. ಅವತ್ತು BJP ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯ ಭಾಗವಾಗಿ ಅದನ್ನು ತೋರಿಸಿದರು. ಈಗ ಅದು ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದೆ. ಆ ಮೂಲಕ ನಾವು ಒಂದು ಒಳ್ಳೆಯ ಬಜೆಟನ್ನು ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ರಾಜ್ಯದ ಜನರಿಗೆ ಮೂಡಿಸುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಈ ಒಂದು ಬಜೆಟ್ ಮಂಡನೆಯನ್ನು ಮಾಡೋರಿದ್ದಾರೆ. ಚರ್ಚೆ ನಾವು ಮುಂದುವರಿಸೋಣ. ಭಾಳ ಮುಖ್ಯವಾಗಿ ಇಲ್ಲಿ ಯುವ ಜನತೆಯ ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿ ಇದ್ದೇ ಇದ್ದಾವೆ. ಬಜೆಟ್ ಅಂತ ಹೇಳಿದಾಗ ಮುಂದಿನ ತಲೆಮಾರಿಗೆ ನಾವು ಏನನ್ನು ಕೊಡ್ತೀವಿ ಅನ್ನುವಂಥದ್ದು. ಈಗಾಗಲೇ ಉದ್ಯೋಗಕ್ಕೆ ಕಾದು ಕುಳಿತಿರ್ತಕ್ಕಂತಹ ಯುವಕರು, ಅವರ ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿ. ನಾವು ಬೇರೆ ಬೇರೆ ಸ್ವರೂಪಗಳಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇರ್ತೀವಿ. ಆದರೆ ಇವತ್ತು ಒಬ್ಬ ಉದ್ಯೋಗಾಕಾಂಕ್ಷಿಗಳ ವಿದ್ಯಾರ್ಥಿ ನಾಯಕನಾಗಿರ್ತಕ್ಕಂತಹ ಕಾಂತಕುಮಾರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಕಾಂತಕುಮಾರ್, ಹೋರಾಟ ಒಂದು ಭಾಗ. ನೀವು ಖಾಲಿ ಹುದ್ದೆಗಳಿದ್ದಾವೆ, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ ಅನ್ನುವಂಥದ್ದು ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವಂತಹ ನಿಟ್ಟಿನಲ್ಲಿ ಒಂದು ಹೋರಾಟ, ಅದೊಂದು ಭಾಗ. ಆದರೆ ವಾಸ್ತವ ಏನಿದೆ, ಯುವಕರಿಗೆ ಕೆಲಸ ವಿದ್ಯಾಭ್ಯಾಸ ಮುಗಿಸಿ ಬಂದಿರತಕ್ಕಂತಹ ಯುವಕರಿಗೆ ಖಾಸಗಿ ವಲಯದಲ್ಲಿರ್ಬೋದು ಅಥವಾ ಸರ್ಕಾರಿ ವಲಯದಲ್ಲಿರ್ಬೋದು ಉದ್ಯೋಗ ಸಿಗುವಂಥದ್ರ ಬಗ್ಗೆ ಯಾವ ರೀತಿ ಈ ಹೋರಾಟ ಮಾಡಬೇಕಂತ ಅನಿವಾರ್ಯತೆ ಯಾಕೆ ಬರುತ್ತೆ ಅಂತ ಸರ್? ಇಲ್ಲಿ ಎಂಟೈರ್ ಸಿಸ್ಟಮ್ ಏನೊಂದು ಪ್ರೈಮರಿ ಎಜುಕೇಷನಿಂದ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡೋ ತನಕ ತುಂಬ ಸಿಸ್ಟಮ್ ಏನಂತ ತುಂಬ ಚೇಂಜಸ್ ಮಾಡಬೇಕಾಗಿದೆ. ಏಕೆಂದರೆ ರಾಜ್ಯದಲ್ಲಿ ಇದೇ ಸರ್ಕಾರ ಪ್ರಣಾಳಿಕೆಯಲ್ಲಿ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದರು. ಆ ಪ್ರಣಾಳಿಕೆಯಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಸುಮಾರು 15-20 ಲಕ್ಷ ಜನ ಏನು ಆಸ್ಪಿರೆಂಟ್ಸ್ ಇದ್ದಾರೆ ಇವತ್ತು ಯುವಕರು, ಅವರು ಈ ಸರ್ಕಾರಕ್ಕೆ ಓಟ್ ಹಾಕ್ಸಿರೋಂಥದ್ದು. ಅವ್ರು ಓಟ್ ಹಾಕೋದ್ರ ಜೊತೆ ಅವ್ರ ಫ್ಯಾಮಿಲೀಸ್, ಅವ್ರ ರಿಲೇಟಿವ್ಸ್ ಎಲ್ಲರೂ ಕಡೆ ಓಟ್ ಹಾಕ್ಸಿ ಸಿದ್ದರಾಮಯ್ಯ ಸರ್ 100% ನಮಗೆ ವೇಕೆನ್ಸಿ ಫಿಲ್ ಮಾಡ್ತಾರೆ, ಅಂದರೆ ಲಕ್ಷಾಂತರ ವೇಕೆನ್ಸಿ ಫಿಲ್ ಮಾಡ್ತಾರೆ, 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತಾರೆ. ಅಂದರೆ ನಿರೀಕ್ಷೆ ಇದ್ದಿದ್ದು ಪ್ರತಿ ವರ್ಷ ಅಟ್ಲೀಸ್ಟ್ 1 ವರ್ಷ ಆದಮೇಲೆ ಇನ್ನೂ 50,000 ವೇಕೆನ್ಸಿ ಫಿಲ್ ಮಾಡ್ತಾರೆ ರಾಜ್ಯದಲ್ಲಿ. ಅವಾಗ ಇವ್ರ ಸರ್ಕಾರ ಬರೋದಕ್ಕೆ ಮುಂಚೆ 2.5 ಲಕ್ಷ ವೇಕೆನ್ಸಿ ಇತ್ತು. ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂದಾಗ ಎಂದವರೆಗೂ ಯುವಕರು 100% ಅವ್ರ ಪರವಾಗಿ ಓಕೆ ನಿಂತ್ಕೊಂಡು ಓಟ್ ಮಾಡಿಸಿರೋಂಥದ್ದು, ಓಟ್ ಹಾಕಿ ಈ ನಿರೀಕ್ಷೆ ಇತ್ತು. ಆದರೆ 1 ವರ್ಷ ಅಲ್ಲ ಸರ್, ಇಲ್ಲಿವರೆಗೂ 3 ವರ್ಷ ಆಯಿತು. 3 ವರ್ಷದಲ್ಲಿ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. 5,000 ಸರ್. ಒಂದು ಟೀಚರ್ ವೇಕೆನ್ಸಿ ಫಿಲ್ ಮಾಡಿಲ್ಲ, ಒಂದೇ ಒಂದು ಪೋಸ್ಟು. ಒಂದು PC ನೋಟಿಫಿಕೇಶನ್ ಆಗಿಲ್ಲ, ಒಂದು PSI ನೋಟಿಫಿಕೇಶನ್ ಆಗಿಲ್ಲ, ಒಂದು FD ST ನೋಟಿಫಿಕೇಶನ್ ಆಗಿಲ್ಲ. ಆಗಿರೋ ಕೆಲವೊಂದು 4-5 ನೋಟಿಫಿಕೇಷನಲ್ಲಿ KPSC ಕಂಪ್ಲೀಟ್ ಭ್ರಷ್ಟಾಚಾರ, ಬರೀ ಸ್ಕ್ಯಾಮು ಎಲ್ಲ ರೀತಿಯೂ. ಅದು KPSC ಮೆಂಬರ್ಸು, ಮಧ್ಯವರ್ತಿಗಳು, ಇನ್ಕ್ಲೂಡಿಂಗ್ ಸರ್ಕಾರನೂ ಇನ್ವಾಲ್ವ್ಮೆಂಟ್ ಆಗಿದೆ. ಸರ್ಕಾರದಲ್ಲಿರೋ MLAs ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಿ ಈ ಒಂದು ಭ್ರಷ್ಟಾಚಾರ ಮಾಡಿದ್ದಾರೆ. ಇನ್ನು ಪ್ರಾಮಾಣಿಕವಾಗಿ ಓದ್ತಾ ಇರೋಂಥ ಯುವಕರಿಗೆ ಇವರು 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ 3 ವರ್ಷ ಆಯಿತು. ಈಗ ಮೊನ್ನೆ ಎಲ್ಲ ಹೋರಾಟ ಮಾಡಿ ಸುಮಾರು 4 ಹೋರಾಟ ಆಯಿತು ಧಾರವಾಡದಲ್ಲಿ ದೊಡ್ಡ ಮಟ್ಟಕ್ಕೆ, ಮತ್ತು ಬಿಜಾಪುರದಲ್ಲಿ ಹೋರಾಟ ಮಾಡಿದ್ವಿ, ಬೆಂಗಳೂರಲ್ಲೂ ಹೋರಾಟ ಮಾಡಿದ್ವಿ, ಮೈಸೂರು ಮತ್ತು ಬೇರೆ ಬೇರೆ ಎಲ್ಲ ಡಿಸ್ಟಿಕಲ್ಲೂ ಹೋರಾಟ ಮಾಡಿದ್ದಾದಮೇಲೆ ಇವಾಗ 56,432 ಪೋಸ್ಟ್ ಫಿಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್ 43 ಇಲಾಖೆಯಿಂದ. ನಾವು ಕೇಳ್ತಾ ಇರೋದು 56,432
ಪೋಸ್ಟ್ ಜೊತೆಯಲ್ಲಿ ಫೈನಾನ್ಷಿಯಲ್ ಹೆಡ್ ಯಾರಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರೇ ಇರೋದು. ಈ ಒಂದು ಬಜೆಟಲ್ಲಿ ಇನ್ನೂ 50,000 ಫಿಲ್ ಮಾಡಿ. ನೀವು ಒಂದು ವರ್ಷದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಇವಾಗ ನೀವು ನೋಟಿಫಿಕೇಶನ್ ಮಾಡಿದ್ರು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ. ಒಂದು ವರ್ಷದಲ್ಲಿ ನೋಟಿಫಿಕೇಶನ್ ಯಾವಾಗ ಮಾಡ್ತೀವಿ, ಎಕ್ಸಾಮ್ ಯಾವಾಗಿರುತ್ತೆ, ಆರ್ಡರ್ ಕಾಪಿ ಯಾವಾಗ ಕೊಡ್ತೀವಿ ಅನ್ನೋದು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ. ಈ ಬಜೆಟಲ್ಲಿ ಇನ್ನೂ 50,000 ವೇಕೆನ್ಸಿಗೆ ಅಪ್ರೂವಲ್ ಕೊಡಿ. ಒಂದು ವರ್ಷದಲ್ಲಿ ಆಗದೆ ಇರೋ ಸಾಧನೆ ಅಟ್ಲೀಸ್ಟ್ 4 ವರ್ಷದಲ್ಲಾದರೂ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಿ ಅಂತ ಹೇಳಿ ನಮ್ಮ